ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. 2024-25ನೇ ಸಾಲಿನ ನಗರಸಭೆ ನಿಧಿಯಿಂದ ಸುಮಾರು 5.6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು ತಿಪಟೂರಿನ 31 ವಾರ್ಡ್ಗಳಿಗೂ ಅಂದಾಜು ವೆಚ್ಚ ಪ್ರತಿ ವಾರ್ಡ್ಗೆ ಸುಮಾರು 13 ಲಕ್ಷದಂತೆ ರಸ್ತೆ, ಸಿಸಿ ರೋಡ್, ಕಾಂಕ್ರೀಟ್, ಫುಟ್ಪಾತ್, ವಿವಿಧ ರೀತಿಯ ಕಾಮಗಾರಿಗಳಿಗೆ ತಿಪಟೂರು ಶಾಸಕ ಕೆ. ಷಡಕ್ಷರಿ, ನಗರಸಭೆ ಅಧ್ಯಕ್ಷೆ ಯಮುನಾ ಧರಣೇಶ್, ಉಪಾಧ್ಯಕ್ಷೆ ಮೇಘನಾ ಸುಜಿತ್ ಭೂಷಣ್ ಹಾಗೂ ನಗರಸಭೆಯ ಕೌನ್ಸಿಲರ್ ಸೇರಿ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕ ಷಡಕ್ಷರಿ, ತಿಪಟೂರು ಕ್ಷೇತ್ರದ ಜನತೆಗೆ ನನ್ನ ಮೊದಲ ಆದ್ಯತೆ ಕುಡಿಯುವ ನೀರು, ಚರಂಡಿ, ರಸ್ತೆಗಾಗಿ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ರೀತಿಯ ಕಾಮಗಾರಿಗಳ ಗುದ್ದಲಿ ಪೂಜೆಗಳನ್ನು ಮಾಡಲಾಗಿದೆ ಎಂದಿದ್ದಾರೆ. ತಿಪಟೂರು ನಗರ ವ್ಯಾಪ್ತಿಯಲ್ಲಿ 31 ವಾರ್ಡ್ಗಳಿದೆ. ಸುಮಾರು 31 ವಾರ್ಡ್ಗಳಿಗೂ ಅಭಿವೃದ್ಧಿ ಕೆಲಸವನ್ನ ಸರ್ಕಾರದ ವತಿಯಿಂದ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ತಗೊಂಡು ಇವತ್ತು ಸುಮಾರು ಒಂದು 15-16 ಪೂಜೆ ಮಾಡ್ತೇನೆ. ನಾಳೆ 15 ಒಟ್ಟು 31 ಕಾಮಗಾರಿಗಳಿಗೆ ಅಂಗನವಾಡಿನೂ ಸೇರ್ತದೆ, ಮತ್ತು ಈ ಡ್ರೈನೇಜು, ರಸ್ತೆ, ಹೀಗೆ ವಿವಿಧ ಅಭಿವೃದ್ಧಿ ಕಾಮಗಳಿಗೆ ಚಾಲನೆ ಕೊಡಲಿಕ್ಕೋಸ್ಕರ ಇವತ್ತು ನನ್ನ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳ ನೇತೃತ್ವದಲ್ಲಿ ಈ ಪೂಜೆಯನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ನಗರವನ್ನು ಸ್ವಚ್ಛವಾಗಿಡಬೇಕು, ನಗರದ ಜನರಿಗೆ ಒಳ್ಳೆ ಶುದ್ಧ ನೀರನ್ನು ಕೊಡಬೇಕು ಕುಡಿಲಿಕ್ಕೆ, ಮತ್ತು ವಾತಾವರಣವನ್ನು ಚೆನ್ನಾಗಿಡಬೇಕು ಅಂತ ದೃಷ್ಟಿಯಿಂದ ಆ ಬೀದಿ ದೀಪ, ರಸ್ತೆ, ಕುಡಿಯೋ ನೀರು ಈ ಯೋಜನೆಯನ್ನು ಹಮ್ಮಿಕೊಂಡು ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರು ಆದ ಯಮುನಾ ಧರಣೇಶ್, ಉಪಾಧ್ಯಕ್ಷೆ ಮೇಘನಾ ಸುಚಿತ್ ಭೂಷಣ್ ಹಾಗೂ ನಗರಸಭೆಯ ಕೌನ್ಸಿಲರ್ಗಳು, ಮುಖಂಡರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.